ಎಜುಟೆಕ್ ಇಸಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ನಿಮ್ಮ ಉಮಾಶಂಕರ್. ಸೊ ವಿದ್ಯಾರ್ಥಿಗಳೇ, ಸೆಕೆಂಡ್ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದ ನಂತರ ಡಿಪ್ಲೊಮೊ ಒಂದು ಥರ್ಡ್ ಸೆಮ್ ಎಂಟ್ರಿ ಆಗುವಂಥ ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ ಇಯರ್ಗೆ ಇಂಜಿನಿಯರಿಂಗ್ಗೆ ಎಂಟ್ರಿ ಆಗುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಸೆಕೆಂಡ್ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿದ ನಂತರ ವಿದ್ಯಾರ್ಥಿಗಳು ಹಾಗೆ ಒಂದು ಸೆಕೆಂಡ್ ಆಪ್ಷನ್ನಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಫುಲ್ ನೋಟಿಫಿಕೇಶನ್ ಫುಲ್ ಡೀಟೇಲಾಗಿ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲಾಸ್ಟ್ ಸ್ಕಿಪ್ ಮಾಡಿದೆ ನೋಡಿ ವಿದ್ಯಾರ್ಥಿಗಳು. ಸೊ ಡಿಪ್ಲೊಮಾ ಪದವೀಧರ ಅಭ್ಯರ್ಥಿಗಳ ಇಂಜಿನಿಯರಿಂಗ್ ಕಾಲೇಜಿನ ಲ್ಯಾಟ್ರಿ ಎಂಟ್ರಿ ಮೂಲಕ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ಗೆ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ 3ನೇ ಹಾಗೂ ಅಂತಿಮ ಸೂಚನಾ ಸೀಟ್ ಹಂಚಿಕೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯನ್ನು ದಿನಾಂಕ 12/8/2025 ಹಾಗೆ ಸಮಯ ಬೆಳಗ್ಗೆ 10:30ರಿಂದ 4:30ವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಸೊ ವಿದ್ಯಾರ್ಥಿ, ಥರ್ಡ್ ರೌಂಡ್ ಏನಿದೆ ಅಲ್ಲ, ಸೊ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಅವರಿಗೆ ಸೀಟ್ ಹಂಚಿಕೆ ಸಂಬಂಧಿಸಿದ ದಾಖಲೆ ಪರಿಶೀಲನೆಯನ್ನು ದಿನಾಂಕ 12ನೇ ತಾರೀಕು ಕೊಟ್ಟಿದ್ದಾರೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಥರ್ಡ್ ರೌಂಡ್ಗೆ ಯಾರು ಹೋಗ್ಬೇಕು ಅಂದ್ಕೊಂಡಿರಲ್ಲ, ಸೊ ಆ ವಿದ್ಯಾರ್ಥಿಗಳು ಅಥವಾ ಏನೋ ಸಬ್ಜೆಕ್ಟ್ಸ್ ಫೇಲ್ ಆಗಿ ಡೈರೆಕ್ಟ್ ಥರ್ಡ್ ರೌಂಡ್ಗೆ ಎಂಟ್ರಿ ಕೊಟ್ಟಿರುವಂಥ ಎಲ್ಲ ವಿದ್ಯಾರ್ಥಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಏನಿದೆಯಲ್ಲ, ಸೊ ಆ ವಿದ್ಯಾರ್ಥಿಗಳು 12ನೇ ತಾರೀಕು ಆಗಸ್ಟ್ 2025 ಬೆಳಗ್ಗೆ 10:30ರಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ದಾಖಲೆ ಪರಿಶೀಲನೆಗಳನ್ನು ಮಾಡ್ತಾರೆ. ಸೊ ನಿಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿಸ್ಕೋಬೇಕು. ಹಾಗೆಯೇ ಸ್ಥಳ ಏನಿದೆಯಲ್ಲ, ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಮಾತ್ರ. ಸೊ ಇದು ಏನೊಂದು ಕರ್ನಾಟಕ KE ಡಿಪಾರ್ಟ್ಮೆಂಟ್ ಎಲ್ಲಿದೆಯಲ್ಲ, ಸೊ ನೀವು ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ದಿನಾಂಕ 12/8/2025 ಬರೀ ಒಂದೇ ದಿನ ಕೊಟ್ಟಿದ್ದಾರೆ. ಸೊ ಆ ದಿನ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಹಾಗೆಯೇ ಡಿಪ್ಲೊಮಾ ಪದವೀಧರರ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಕಾಲೇಜು ಲ್ಯಾಟ್ರಿ ಎಂಟ್ರಿ ಮೂಲಕ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ 2 ಒಂದೇ ಆಗುತ್ತೆ. ಸೊ ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶಕ್ಕೆ ಸಂಬಂಧಿಸಿದಂತೆ 3ನೇ ಹಾಗೂ ಅಂತಿಮ ಸುತ್ತಿನ ಸೀಟ್ ಹಂಚಿಕೆ ಸಂಬಂಧಿಸಿದಂತೆ ಇದುವರೆಗೆ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳದಿರುವ ಅಭ್ಯರ್ಥಿಗಳು ಮಾತ್ರ ಮೂಲ ದಾಖಲೆಗಳೊಂದಿಗೆ ಹಾಗೂ ಒಂದು ಸೆಟ್ ಮೂಲ ದಾಖಲೆಗಳ ಫೋಟೋ ಜೆರಾಕ್ಸ್ ಪ್ರತಿಗಳೊಂದಿಗೆ ಪರಿಶೀಲನೆಗೆ ಹಾಜರಾಗಬೇಕಾಗಿದೆ. ಸೊ ಪರಿಶೀಲನೆ ದಿನದಂದು ದಾಖಲೆ ಪ್ರಮಾಣ ಪತ್ರ ಅಂಕಪಟ್ಟಿಗಳನ್ನು ಹಾಜರುಪಡಿಸಲು ಯಾರೇ ಅಭ್ಯರ್ಥಿಗಳು ವಿಫಲವಾದಲ್ಲಿ ಪಕ್ಷದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ದಾಖಲೆ ಪರಿಶೀಲನೆಗೆ ಮಾಡುವುದಿಲ್ಲ, ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ. ಸೊ ವಿದ್ಯಾರ್ಥಿ, ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಒರಿಜಿನಲ್ ಇರಬೇಕು. ಹಾಗೆಯೇ ಒಂದು ಸೈಡ್ ಜೆರಾಕ್ಸ್ ಇರಬೇಕಂತೆ. ಸೊ ಯಾವುದೇ ಒಂದು ಡಾಕ್ಯುಮೆಂಟ್ ಕೂಡ ಒರಿಜಿನಲ್ ಇಲ್ಲ ಅಂದರೆ ಅವ್ರನ್ನ ಒಂದು KCTಯ ಥರ್ಡ್ ರೌಂಡ್ ಆಪ್ಷನ್ DCD ಥರ್ಡ್ ಆಪ್ಷನ್ಗೆ ಒಂದು ಎಲಿಜಿಬಲ್ ಇರುವುದಿಲ್ಲ. ಹಾಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲ ಒರಿಜಿನಲ್ ಒಂದು ಸೈಡ್ ಜೆರಾಕ್ಸು ಹಾಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಕಂಪಲ್ಸರಿ ಇರಬೇಕಂತ ಹೇಳಿದ್ದಾರೆ. ಸೊ ದಾಖಲೆಗಳ ಪರಿಶೀಲನೆಯ ನಂತರ ಅರ್ಹರಾಗುವಂಥ ವಿದ್ಯಾರ್ಥಿಗಳನ್ನು ಮಾತ್ರ ಲಭ್ಯವಿರುವ ಸೀಟುಗಳಿಗೆ ಇಚ್ಛೆಗಳನ್ನು ನಮೂದಿಸುವುದಾಗಿ ಪರಿಗಣಿಸಲಾಗುವುದು. ಸೊ ದಾಖಲೆ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳ ವಿವರಗಳನ್ನು DCD 2025 ಈ ಬ್ರೋಚರ್ನಲ್ಲಿ ಪ್ರಕಟಿಸಲಾಗಿದೆ. ಓಕೆನಾ? ಸೊ ನಿಮ್ಮ ಬ್ರೋಚರ್ ಏನಿದೆಲ್ಲ ವಿದ್ಯಾರ್ಥಿನೇ, ಸೊ ಅದನ್ನು ಒಂದು ನಿಮ್ಮ KE ಡಿಪಾರ್ಟ್ಮೆಂಟಲ್ಲೇ ಕೊಟ್ಟಿರ್ತಾರೆ. ಸೊ ಸರ್ಚ್ ಮಾಡಬೇಕಾಗತ್ತೆ. ಸೊ ಒಂದು ನೋಟಿಫಿಕೇಷನ್ಸ್ ಏನಿದೆ ಸೊ ಅಲ್ಲೇ ಕೊಟ್ಟಿರ್ತಾರೆ, ಚೆಕ್ ಮಾಡಿ. ಸೊ ಎಲ್ಲ ಒಂದು ಮೂಲ ದಾಖಲೆಗಳು ಏನೇನು ಬೇಕು ಅನ್ನೋದನ್ನು ಇಲ್ಲಿ ಬ್ರೋಚರಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲೇ ಇರುತ್ತೆ ವಿದ್ಯಾರ್ಥಿ. ಸೊ ಚೆಕ್ ಮಾಡಿ. ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸು, ಸೊ ವಿದ್ಯಾರ್ಥಿ ಇಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಮ ಒಂದು ಬ್ರೋಚರ್ ಎಲ್ಲಿದೆ ಅಂತ ಸಿಗುತ್ತೆ. ಸೊ ಬುಲೆಟಿನ್ ಕೊಟ್ಟಿದ್ದಾರೆ ಬ್ರೋಚರ್. ಸೊ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಒಂದು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಏನಿದೆಯಲ್ಲ, ಸೊ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಥ್ಯಾಂಕ್ ಯು ವಿದ್ಯಾರ್ಥಿ.